ಮುಖ್ಯಮಂತ್ರಿ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ಈಗಾಗಲೇ ತನ್ನ ಸಂಪುಟಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನು ಸಚಿವನಾಗಬೇಕು ಅಂತ ಶಾಸಕರೆಲ್ಲರೂ ದೆಹಲಿಗೆ ಹೋಗಿ ಕೂತಿದ್ದಾರೆ. ಇಡೀ ರಾಜಕಾರಣವೇ ದೆಹಲಿಗೆ ಶಿಫ್ಟ್ ಆಗಿದೆ. ಬೆಳಿತಿರೋರ್ನ ಕಂಡ್ರೆ ಬಹಳ ಜನಕ್ಕಾಗಲ್ಲ, ಬೆಳೆಯೋರ್ನ ಕಂಡ್ರೆ ಕಾಲೆಳೆಯೋರೇ ಜಾಸ್ತಿ. ಆದ್ರೆ ಕಾಲ್ ಸಿಗ್ದೋ ಇರೋ ರೀತಿ ಓಡೋರೇ ನಿಜವಾದ ನಾಯಕ. ಇವತ್ತು ಸಚಿವ ಸಂಪುಟ ರಚನೆ ಆಗ್ತಾ ಇದೆ ಅಂತ ಗೊತ್ತಾಗಿದ್ದೆ ತಡ ಯಾರ್ ಸ್ಕೋರ್ ಜಾಸ್ತಿ ಆಗುತ್ತೋ, ಯಾರು ಮೈಲೇಜ್ ಜಾಸ್ತಿ ಆಗುತ್ತೋ ಅವ್ರನ್ನ ಹೆಂಗ್ ಕೆಳಗಿಳಿಸ್ಬೇಕು ಅನ್ನುವಂತ ನಾನಾ ರೀತಿಯಾದಂತ ಕಸರತ್ತುಗಳು ನಡೀತಾ ಇದೆ. ಬಹಳ ಸಲ ನಾವೇನ್ ಹೇಳ್ತೀವಿ, ಉದರ ನಿಮಿತ್ತಂ ಬಹುತ್ಕೃತ ವೇಷಂ ಅಂತ. ಸಚಿವಗಿರಿ ನಿಮಿತ್ತ ಮೋಸದಾಟಂ ಅನ್ನೋ ತರದಲ್ಲಿ ಸಿಕ್ಕಾಪಟ್ಟೆ ತಂತ್ರಗಳು, ಪ್ರತಿತಂತ್ರಗಳು ಆಗ್ತಾ ಇದೆ. ಕೆಲವರು ನ್ಯಾಯಯುತವಾಗಿ ಅನುಭವ ಅರ್ಹತೆಯಿಂದ ಮಂತ್ರಿಗಳಾದ್ರೆ, ಇನ್ನು ಕೆಲವರು ಕಳ್ಳದಾರಿಯಲ್ಲಿ ಬೇರೆ ಬೇರೆ ಲಾಬಿಯ ಮೂಲಕ ಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತಿಮವಾಗಿ ಡಿಸಿಷನ್ ತೆಗೆದುಕೊಳ್ಳಬೇಕಾಗಿರೋದು ಡಿ.ಕೆ. ಶಿವಕುಮಾರ್ ಅಂಡ್ ಹೈಕಮಾಂಡ್. ಹಾಗಾದ್ರೆ ಯಾರ್ಯಾರು ಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ಆಗೋದಿಲ್ಲ, ಡಿ.ಸಿ.ಎಂ ಸ್ಥಾನಗಳು ಇರ್ತಾವ ಇರಲ್ವಾ, ಡಿ.ಕೆ.ಶಿ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ, ನಾಳೆ ಅವ್ರ ಜೊತೆಗೆ ಪದಗ್ರಹಣ ಮಾಡೋರು ಯಾರ್ಯಾರು. ದಿ ಸೇಮ್ ಟೈಮ್ ಜಮೀರ್ ಅಹಮದ್ ಖಾನ್ ಇಡೀ ಈ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಸಚಿವ ಮತ್ತು ಶಾಸಕ ಜಮೀರ್ ಅಹಮದ್ ಖಾನ್. ಆಗಾಗ ಕಾಲಕ್ಕೆ ತಕ್ಕಂತೆ ಅವರು ಸುದ್ದಿ ಆಗ್ತಾನೆ ಇರ್ತವೆ. ಬಿಕಾಸ್ ಅವರು ಮುಸ್ಲಿಂ ಅಂತ ಬಹಳಷ್ಟು ಕಾರಣಗಳಿಗಾಗಿ, ಇನ್ನು ಅವರು ಕೊಡುವಂತಹ ಮತ್ತು ಅವರು ಹೊಡೆಯುವಂತಹ ಡೈಲಾಗ್ಗಳಿಂದಾಗಿ, ಇತ್ತೀಚೆಗೆ ಚುನಾವಣೆಗಳಿಂದಾಗಿ, ಇವತ್ತು ಮಂತ್ರಿ ಸ್ಥಾನಕ್ಕಾಗಿ ಅವರ ಮತ್ತು ಅವರ ಸಮುದಾಯದ ನಡುವಿನ ಇತರೆ ನಾಯಕರ ನಡುವಿನ ಫೈಟಿಂಗ್ ಆಗಿ ಒಂದು ಆಡಿಯೋ ರಿಲೀಸ್ ಆಗಿದೆ. ಆ ವಿಡಿಯೋ ಡೆಫಿನೆಟ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಪೆಟ್ಟು ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ಹಾಗಾದ್ರೆ ಆ ಆಡಿಯೋ ಏನು, ಆ ಆಡಿಯೋ ಬಿಟ್ಟಿದ್ದಾರು, ಆ ಆಡಿಯೋ ನಿಜಾನ, ಆ ಆಡಿಯೋದಿಂದ ಜಮೀರ್ ಅಹಮದ್ ಖಾನ್ ಮೇಲೆ ಆಗುವಂತ ಎಫೆಕ್ಟ್ ಏನು,